ಕನ್ನಡ ಕಿರುತೆರೆಯೆಲ್ಲೆಡೆ ಬಿಗ್ ಬಾಸ್ ಹವಾ ಶುರುವಾಗಿದೆ. ಈಗಾಗಲೇ ಕಿಚ್ಚ ಸುದೀಪ್ ಅವರು ಇರುವ ಪ್ರೋಮೋಗಳು ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸ್ತಾ ಇವೆ. ಶೀಘ್ರದಲ್ಲೇ ಅಂದರೆ ಸೆಪ್ಟೆಂಬರ್ 28ರಂದು ಬಿಗ್ ಬಾಸ್ ಶುರುವಾಗಲಿದೆ. ಅದಕ್ಕಾಗಿ ಕೆಲವು ಸೀರಿಯಲ್ಗಳು ಅಂತ್ಯ ಕಾಣಲಿವೆ. ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಟಾಪ್ 3 ಧಾರಾವಾಹಿಗಳು ಅಂತ್ಯ ಕಾಣಲಿವೆ. ಹೌದು, ಇನ್ನೇನು ಬಿಗ್ ಬಾಸ್ ಸೀಸನ್ ಶುರುವಾಗ್ತಾ ಇದ್ದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮ ಇದೇ ತಿಂಗಳ ಕೊನೆಯಲ್ಲಿ ಶುರುವಾಗ್ತಾ ಇದೆ. ಈ ಕಾರಣದಿಂದಾಗಿ ಬಿಗ್ ಬಾಸ್ ಸೆಪ್ಟೆಂಬರ್ 28ರಂದು 12ರ ಪ್ರೀಮಿಯಂ ಸಂಚಿಕೆ ಪ್ರಸಾರವಾಗಲಿದೆ. ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಹೋಗಬಹುದು ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಸಿಕ್ಕಾಪಟ್ಟೆ ಇದ್ದೇ ಇದೆ. ಈ ಮಧ್ಯೆ ಬಿಗ್ ಬಾಸ್ ಆರಂಭವಾಗಬೇಕು ಅಂದರೆ ಕೆಲ ಸೀರಿಯಲ್ಗಳು ಎಂಡ್ ಆಗಲೇಬೇಕು. ಈ ವರ್ಷ ಬಿಗ್ ಬಾಸ್ ಶೋಗೆ ದಾರಿ ಮಾಡಿಕೊಡುವ ಸಲುವಾಗಿ ಎಂಡ್ ಆಗುವ ಸೀರಿಯಲ್ಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮೊದಲು ನೀವು ಕೂಡ ಬಿಗ್ ಬಾಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ ವರ್ಷವಷ್ಟೇ ಆರಂಭವಾದ ಧಾರಾವಾಹಿ ಯಜಮಾನ ಕಾಂಟ್ರಾಕ್ಟ್ ಮ್ಯಾರೇಜ್ ಸ್ಟೋರಿ ಹೊಂದಿರುವ ಯಜಮಾನ ಸೀರಿಯಲ್ನಲ್ಲಿ ಅನಿತಾ ಹಾಗೂ ಝಾನ್ಸಿ ಮಧ್ಯೆ ಸದ್ಯ ಪೈಪೋಟಿ ಸಿಕ್ಕಾಪಟ್ಟಿ ನಡೀತಾ ಇದೆ. ಸ್ಪರ್ಧೆಯಲ್ಲಿ ಝಾನ್ಸಿ ಗೆದ್ದು ಆಕೆಯೇ ರಾಘುನೇ ಯಜಮಾನ ಅಂತಾದರೆ ಕಥೆ ಮುಗಿದ ಹಾಗೆ ಅಲ್ವಾ? ಯಜಮಾನ ಸ್ಟೋರಿ ಇಷ್ಟೇನಾ ಅಥವಾ ಇನ್ನೂ ಇದೆಯಾ ಗೊತ್ತಿಲ್ಲ. ಆದರೆ ಗಾಸಿಪ್ ಪಂಡಿತರ ಪ್ರಕಾರ ಯಜಮಾನ ಸೀರಿಯಲ್ ಸಹ ಎಂಡ್ ಆಗಲಿದೆಯಂತೆ. ಯಜಮಾನ ಧಾರಾವಾಹಿ ಸದ್ಯ ರಾತ್ರಿ 9:30ಕ್ಕೆ ಪ್ರಸಾರವಾಗ್ತಾ ಇದೆ. ರಾಮಾಚಾರಿ ಸೀರಿಯಲ್ 10:30ಕ್ಕೆ ಟೆಲಿಕಾಸ್ಟ್ ಆಗಲಿದೆ. ರಾಮಾಚಾರಿ ಸೀರಿಯಲ್ ರಾತ್ರಿ 10:30ಕ್ಕೆ ಟೆಲಿಕಾಸ್ಟ್ ಆಗಲಿದೆ. ಈ ಎರಡು ಧಾರಾವಾಹಿಗಳು ಎಂಡಾದರೆ ರಾತ್ರಿ 9:30ರಿಂದ 11 ಗಂಟೆವರೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರಸಾರ ಸಲೀಸಾಗಲಿದೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಶುರುವಾಗ್ತಾ ಇದೆ. ಅದೇ ಶಿಶಿರ್ ನಟನೆಯ ಶ್ರೀಗಂಧದ ಗುಡಿ. ಶಿಶಿರ್ ಶಾಸ್ತ್ರಿ, ಸಂಜನಾ ಬುರ್ಲಿ ಮುಂತಾದ ಹಲವು ಕಲಾವಿದರು ಶ್ರೀಗಂಧದ ಗುಡಿ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾರೆ. ಈ ಧಾರಾವಾಹಿಯ ಪ್ರೋಮೋ ಅದಾಗಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದೆ. ಶ್ರೀಗಂಧದ ಗುಡಿ ಶುರುವಾಗಬೇಕು ಅಂದರೂ ಕೂಡ ಮತ್ತೊಂದು ದೊಡ್ಡ ಸೀರಿಯಲ್ ಎಂಡ್ ಆಗಬೇಕು. ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಎಲ್ಲವೂ ಸರಿಯಾಗಲಿದೆ ಅನ್ನೋಷ್ಟರಲ್ಲಿ ಇದೀಗ ದತ್ತಾ ಭಾಯ್ ಕಾಣೆಯಾಗಿದ್ದಾನೆ. ದೃಷ್ಟಿ ದತ್ತನಿಗಾಗಿ ಪರಿತಪಿಸ್ತಾ ಇದ್ದಾಳೆ. ದತ್ತಾಬಾಯ್ ಪಾತ್ರಧಾರಿ ವಿಜಯ್ ಸೂರ್ಯ ದಿಢೀರಾಗಿ ಸೀರಿಯಲ್ನಿಂದ ಹೊರಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೃಷ್ಟಿಬೊಟ್ಟು ಧಾರಾವಾಹಿ ಕೂಡ ಮುಕ್ತಾಯವಾಗಲಿದೆ. ದತ್ತಾಬಾಯ್ ಎಂಟ್ರಿ ಕೊನೆಯ ಎಪಿಸೋಡ್ಗಳಲ್ಲಿ ಆಗಲಿದೆ ಎನ್ನಲಾಗ್ತಾ ಇದೆ. ಇನ್ನು ನಿನಗಾಗಿ ದೃಷ್ಟಿಬೊಟ್ಟು ಸೀರಿಯಲ್ ಮುಗಿಯುತ್ತಾ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿರುವ ಗಾಸಿಪ್ ಪ್ರಕಾರ ದೃಷ್ಟಿಬೊಟ್ಟು ಸದ್ಯದಲ್ಲೇ ಎಂಡ್ ಆಗಲಿದೆ. ಹಾಗಾದರೆ ದೃಷ್ಟಿಬೊಟ್ಟು ಜಾಗಕ್ಕೆ ಶ್ರೀಗಂಧದ ಗುಡಿ ಸೀರಿಯಲ್ ಬರುತ್ತಾ ಅಥವಾ ನಿನಗಾಗಿ ಧಾರಾವಾಹಿ ಸಂಪೂರ್ಣವಾಗಿ ಮುಕ್ತಾಯವಾಗಿ ಶ್ರೀಗಂಧದ ಗುಡಿ ಧಾರಾವಾಹಿಗೆ ಜಾಗ ಮಾಡಿಕೊಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಪ್ರೇಮ ಕಾವ್ಯ, ಮುದ್ದು ಸೊಸೆ, ಭಾರ್ಗವಿ LLB, ನಂದಗೋಕುಲ ಧಾರಾವಾಹಿಗಳು ಶುರುವಾಗಿದ್ದು ತೀರಾ ಇತ್ತೀಚೆಗೆ. ಈ ಸೀರಿಯಲ್ಗಳ TRP ಕೂಡ ಚೆನ್ನಾಗಿದೆ. ಕಥೆಗಳಲ್ಲಿ ಇನ್ನೂ ತೆರಳಿದೆ. ಹೀಗಾಗಿ ಈ ಸೀರಿಯಲ್ಗಳು ಎಂಡ್ ಆಗೋದಿಲ್ಲ. ಇನ್ನು ನಿಮ್ಮ ಪ್ರಕಾರ ಯಾವ ಸೀರಿಯಲ್ ಅಂತ್ಯವಾಗಬೇಕು ಮತ್ತು ನಿಮಗೆ ಯಾವ ಸೀರಿಯಲ್ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.